ಸಮಸ್ತ ಕನ್ನಡಿಗರಿಗೂ ಸ್ವಾಗತ. ಇವತ್ತು ನಾನೊಂದು ಆರೋಗ್ಯಕರವಾದ ಎಳ್ಳು ಮತ್ತು ಬಾದಾಮ್ ಹಾಕಿ ಮಾಡುವಂಥ ಜ್ಯೂಸ್ ರೆಸಿಪಿ ತೋರಿಸ್ತಾ ಇದ್ದೇನೆ. ತುಂಬ ರುಚಿಯಾಗಿ ಇರ್ತದೆ. ನಾವು ಇದನ್ನು ವಾರದಲ್ಲಿ 1-2 ಬಾರಿ ಆದರೂ ಮಾಡಿ ಸೇವಿಸ್ತೇವೆ. ಅರ್ಧ ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು 1 ಕಪ್ ನೀರು ಹಾಕಿ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೊಳ್ಬೇಕು, ಒಂದು 30 ನಿಮಿಷ. ಹಾಗೆಯೇ ಇನ್ನೊಂದು ಕಪ್ನಲ್ಲಿ 15 ಬಾದಾಮನ್ನು ನೆನೆಸಿಡ್ತೇನೆ ನಾನು. ಅದನ್ನು ಸಿಪ್ಪೆ ತೆಗಿಲಿಕ್ಕೆ ಸುಲಭ ಆಗಲಿ ಅಂತೇಳಿ ಸ್ವಲ್ಪ ನೀರು ಹಾಕಿ 1 ಗಂಟೆ ನೆನೆಸಿಡ್ತೇನೆ. ಹಾಗೆಯೇ ಗಸಗಸೆ ಕೂಡ ನೆನೆಸಿ ಇಡಲಿಕ್ಕಿದೆ. ನೆನೆಸಿಟ್ರೆ ರುಬ್ಬುವಾಗ ಬೇಗ ಪೇಸ್ಟ್ ಆಗ್ತದೆ ಅಂಥೇಳಿ 1 ದೊಡ್ಡ ಚಮಚ ಗಸಗಸೆಗೆ ಸ್ವಲ್ಪ ನೀರು ಹಾಕಿ ಅರ್ಧ ಗಂಟೆ ನೆನೆಸಿಟ್ಕೊಳ್ತೇನೆ. ಈಗ ನೆನೆಸಿಟ್ಕೊಂಡಿರುವಂಥ ಬಿಳಿ ಎಳ್ಳು, ನೀರನ್ನೆಲ್ಲ ಬಸಿಬೇಕು. ಬಿಳಿ ಎಳ್ಳು, ನೆನೆಸಿದ ಗಸಗಸೆ ಮತ್ತು ನೆನೆಸಿದ ಬಾದಾಮಿನ ಸಿಪ್ಪೆನ ತೆಗೆದು ಆ ಸಿಪ್ಪೆ ತೆಗೆದ ಬಾದಾಮನ್ನ ಹಾಕ್ಕೊಂಡಿದ್ದೇನೆ. ಅದ್ರ ಜೊತೆಗೆ 1/4 ಕಪ್ ಆಗೋಷ್ಟು ಬೆಲ್ಲ. ಈ 4 ಇಂಗ್ರೀಡಿಯೆಂಟ್ಸನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ರುಬ್ಬುವಾಗ ತುಂಬ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಯಾಕಂದರೆ ಆ ಗಸಗಸೆ ಎಳ್ಳು ನುಣ್ಣಗೆ ರುಬ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ತುಂಬ ನೀರು ಹಾಕ್ಕೊಂಡ್ರೆ. ಸ್ವಲ್ಪ ನೀರು ಹಾಕ್ಕೊಂಡು ಸರಿ ನುಣ್ಣಗೆ ರುಬ್ಬಿ ಆದಮೇಲೆ ಅದಕ್ಕೆ ನೀರು ಹಾಕ್ಕೊಳ್ಳಿ, ಎಷ್ಟು ಬೇಕು ಅಂತ ನೋಡಿಕೊಂಡು. ತುಂಬ ದಪ್ಪ ಬೇಕು ಅಂತಿದ್ರೆ ಕಡಿಮೆ ನೀರು ಹಾಕ್ಕೊಳ್ಬೋದು. ನಾನು 3 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೇನೆ. ಅದನ್ನ ಕಲಕಿದ್ರೆ ಆಯಿತು. ಇದನ್ನು ನೀವು ಫ್ರಿಡ್ಜ್ನಲ್ಲಿಟ್ಟು ಚಿಲ್ ಮಾಡಿ ಕೂಡ ಸರ್ವ್ ಕುಡಿಬೋದು, ಅಥವಾ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಗ್ಲಾಸಿಗೆ ಸರ್ವ್ ಮಾಡುವಾಗ ಹಾಗೇನೂ ಕುಡಿಬೋದು. ನಾನಿಲ್ಲಿ ಹಾಗೆ ಪ್ಲೇನಾಗಿ ತೋರಿಸ್ತಾ ಇದ್ದೇನೆ. ತುಂಬ ಆರೋಗ್ಯಕರವಾದ ಒಂದು ಜ್ಯೂಸ್ ಇದು. ವಾರದಲ್ಲಿ 1-2 ಬಾರಿ ನೀವು ಮಾಡಿಕೊಂಡು ಸೇವಿಸ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಸವಿರುಚಿ ಚಾನಲ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.